ಹಾಯ್ ಗೆಳೆಯರೆ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ಕಳ್ಳತನದ ವಿಡಿಯೋನ ನೋಡ್ತಾ ಇದ್ದೀವಿ. ಮತ್ತು ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಇದು ಒಂದು ದುಪ್ಪಟ್ಟ ಗ್ಯಾಂಗ್ ಅಂತಲೇ ಫೇಮಸ್ ಆಗಿರುವ ಕಳ್ಳಿಯರ ಒಂದು ವಿಡಿಯೋ ಆಗಿರುತ್ತೆ. ಈ 5 ಜನ ಮಹಿಳೆಯರ ಗುಂಪೊಂದು ಒಂದು ಅಂಗಡಿ ಹತ್ರ ಬಂದು ನಿಂತ್ಕೊಳ್ತಾರೆ. ಸುತ್ತಮುತ್ತ ಯಾರು ಇಲ್ವೋ ಅಂತೋ ಅನ್ನೋದನ್ನು ಕನ್ಫರ್ಮ್ ಮಾಡೋದಕ್ಕೆ ಒಬ್ಬ ಮಹಿಳೆ ಮುಂದ್ಗಡೆ ಹೋಗಿ ನೋಡಿಕೊಂಡು ಬರ್ತಾಳೆ. ಆಗ ಇಲ್ಲಿ ಯಾರೂ ಇಲ್ಲ ಅಂತ ಸಿಗ್ನಲ್ ಕೊಡ್ತಾಳೆ. ಅವರು ಹೇಳಿದ ತಕ್ಷಣವೇ ಎಲ್ಲ ಮಹಿಳೆಯರು ಎದ್ದು ಬಟ್ಟೆಗಳಿಂದ ಆ 2 ಮಹಿಳೆಯರನ್ನು ಕವರ್ ಮಾಡಿಕೊಂಡು ನಿಂತ್ಕೊತಾರೆ. ಆ ಶಟರ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಇವರಿಗೆ ಅನಿಸುತ್ತೆ ಯಾರೋ ಬರ್ತಾ ಇರೋ ಥರ ಫೀಲ್ ಆಗ್ತಾ ಇದೆ ಅಂತ. ಆ ತಕ್ಷಣವೇ ಆ 2 ಪ್ರಯತ್ನ ಪಡ್ತಿರುವಂತಹ ಆ 2 ಮಹಿಳೆಯರು ಈ ಶಟರ್ ತೆಗೆಯೋದನ್ನು ತಕ್ಷಣವೇ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿ ಮತ್ತೆ ಏನೋ ಆಗೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇದೇ ಥರ ಸ್ವಲ್ಪ ಹೊತ್ತು ಪ್ರಯತ್ನ ಮಾಡಿದ ಮೇಲೆ ಅದೇ ಶಟರ್ ಒಳಗಡೆ ಒಬ್ಬ ಮಹಿಳೆ ಹೋಗಿ ಅಲ್ಲಿರುವಂತಹ ಕೌಂಟರಲ್ಲಿರುವಂತಹ ಪ್ರತಿಯೊಂದು ದುಡ್ಡನ್ನು ತೆಗೆದುಕೊಳ್ತಾಳೆ. ಮತ್ತು ಅದನ್ನು ತುಂಬ ಕ್ಲೀನಾಗಿ ₹1 ಬಿಡದೆ ಕೂಡ ಆ ಮಹಿಳೆ ತೆಗೆದುಕೊಂಡು ಬಿಡ್ತಾಳೆ. ಸೊ ನಾವು ಎಷ್ಟೇ CCTV ಇಟ್ಟರು, ಎಷ್ಟೇ ಸೆಕ್ಯೂರಿಟಿ ಇಟ್ಟರು ಕೂಡ ಈ ಥರದ್ದಾಗ್ತಾ ಇರುತ್ತೆ. ಅದಾದಮೇಲೆ ಆ ಮಹಿಳೆ ಬಂದು ಜೋರಾಗಿ ಸಿಗ್ನಲ್ ಕೊಡ್ತಾಳೆ ಹೊರಗಡೆ ಇರೋರಿಗೆ. ಆ ಮಹಿಳೆ ತುಂಬ ಚೀರ್ತಾಳೆ ಮತ್ತು ಸುತ್ತಮುತ್ತ ನೋಡ್ತಾಳೆ. ಅದಾದಮೇಲೆ ಕೆಲವೇ ಕ್ಷಣಗಳಲ್ಲಿ ಅವರು ಈ ಮಹಿಳೆನ ಹೊರಗಡೆ ಎಳ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ತಯಾರಿನ ಮಾಡ್ಕೊಳ್ತಾರೆ. ಈ ಮಹಿಳೆ ಜೋರಾಗಿ ಡೋರ್ನ ಬಡಿದ ತಕ್ಷಣವೇ ಅವರು ಶಟರ್ನ ಓಪನ್ ಮಾಡ್ತಾರೆ. ಆಗ ಆ ಮಹಿಳೆ ಅಲ್ಲಿಂದ ಹೊರಡ್ತಾಳೆ. ಈ ವಿಡಿಯೋವು ಇನ್ನೊಂದು ಅಂಗಡಿಯದ್ದಾಗಿರುತ್ತೆ. ಇಲ್ಲಿ ಕೂತಿರುವ ಈ ಅಂಕಲ್ ಈ ಅಂಗಡಿಯ ಮಾಲೀಕನಾಗಿರುತ್ತಾನೆ. ಸೊ ಇಲ್ಲಿ ನಿಂತಿರುವ ಈ 2 ಯುವಕರು ಈ ಅಂಕಲನ್ನು ಮಾತಿನಲ್ಲಿ ಮುಳುಗಿಸುತ್ತಾರೆ. ಮತ್ತು ಅವರು ಹೇಳುತ್ತಾರೆ, ಸರ್ ಮುಂದ್ಗಡೆ ಇರುವಂತಹ ಆ ಅಂಕಲ್ ನಿಮ್ಮ ಹತ್ರ ದುಡ್ಡು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾನೆ ಅಂತ. ಆಗ ತಕ್ಷಣವೇ ಹಿಂದೆ ಮುಂದೆ ಯೋಚನೆ ಮಾಡದೆ ದುಡ್ಡು ಕೊಡಲು ಮುಂದಾಗ್ತಾರೆ ಅಂಕಲ್. ಡ್ರಾದಲ್ಲಿರುವ ಅಷ್ಟು ದುಡ್ಡನ್ನು ನೋಡಿದಂತಹ ಈ ಯುವಕರು ತುಂಬ ಆಶ್ಚರ್ಯವಾಗ್ತಾರೆ. ಕೈ ತುಂಬ ಹಣ ಇಟ್ಕೊಂಡಿರೋದನ್ನ ನೋಡಿ ಈ ಯುವಕರಿಗೆ ತಡ್ಕೊಳ್ಳಲು ಆಗೋದಿಲ್ಲ. ಆಗ ಇವರು ಏನೋ ಒಂದು ವಸ್ತುನ ಖರೀದಿ ಮಾಡೋ ರೀತಿ ಟ್ರೈ ಮಾಡ್ತಾರೆ. ಮತ್ತು ಅಂಕಲ್ಗೆ ಹೇಳ್ತಾರೆ ಆ ಬಟ್ಟೆನ ಕೊಡಿ ಅಂತ. ಈಗ ಇವರ ಕೈ ಚಳಕ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ. ತುಂಬ ಸೂಕ್ಷ್ಮವಾಗಿ ನೋಡಿ ಯಾವ ಥರ ಕಳ್ತನ ಮಾಡ್ತಾರೆ ಅಂತ. ನೋಡಿ ಎಷ್ಟು ಈಸಿಯಾಗಿ ಕಳ್ತನ ಮಾಡಿದ್ರು ಅಂತ. ಪಾಪ ಅಲ್ಲಿರುವಂತಹ ಆ ಅಂಕಲ್ಗೆ ಗೊತ್ತೇ ಆಗಲಿಲ್ಲ ಇಲ್ಲಿ ಕಳ್ತನ ಆಗಿದೆ ಅಂತ. ಇನ್ನು ಈ ಶಾಪಲ್ಲಿ ರೆಕಾರ್ಡ್ ಆಗಿರುವಂತಹ ಈ ವಿಡಿಯೋನ ನೀವೇನಾದರೂ ನೋಡಿದರೆ ತುಂಬ ಶಾಕ್ ಆಗ್ತೀರಾ. ಯಾಕೆ ಅಂದರೆ ಇದರಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಬಂದು ಕಳ್ತನ ಮಾಡ್ತಾರೆ. ತುಂಬ ಹೊತ್ತು ಇಲ್ಲೇ ನಿಂತ್ಕೊಂಡು ನೋಡ್ತಾರೆ. ಆಗ ಒಳಗಡೆ ಯಾರೂ ಕಾಣಿಸೋದೇ ಇಲ್ಲ, ಒಂದು ಚಿಕ್ಕ ಮಗುನ ಬಿಟ್ಟರೆ. ಆಗ ಅವ್ರಿಗೆ ಇದೇ ಒಂದು ಒಳ್ಳೆ ಅವಕಾಶ ಅಂದ್ಕೊಂಡು ಏನು ಕದಿಬೇಕು ಅನ್ನೋದನ್ನ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೋತಾರೆ. ಇವ್ರ ಪ್ಲ್ಯಾನ್ ಎಲ್ಲ ಆದಮೇಲೆ ಅಲ್ಲಿಗೆ ಅಂಗಡಿಯ ಮಾಲೀಕಳು ಬರ್ತಾಳೆ. ಸೊ ಅಂಗಡಿ ಮಾಲೀಕಳು ಬಂದಿದ ತಕ್ಷಣವೇ ಒಂದು ವಸ್ತುನ ತೋರಿಸ್ತಾಳೆ. ಅದನ್ನು ಇವರು ತೆಗೆದು ನೋಡಿ ಮತ್ತೆ ಅವರಿಗೆ ವಾಪಸ್ ಕೊಡ್ತಾಳೆ. ಸೊ ಇಲ್ಲೇ ಇರುವಂಥ ಆ ಮಹಿಳೆ ಮುಂದೆನೇ ಇವರು ತಮ್ಮ ಕೈ ಚಳಕನ ತೋರಿಸ್ತಾರೆ. ಅಂಗಡಿಯ ಓನರ್ಗೆ ಇವರು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡಿ ಮತ್ತು ಅದು ಇದು ಏನೋ ಒಂದು ಕ್ವಶನ್ ಕೇಳ್ತಾ ಆ ಮಹಿಳೆನ ತುಂಬ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಆ ಮಹಿಳೆ ಸ್ವಲ್ಪ ಯಾರೋ ಕರೆದಂಗಾಗಿ ಮನೆ ಒಳಗಡೆ ಹೋಗ್ತಾಳೆ. ಅವಳು ಹೋಗಿ ಬರೋಷ್ಟರಲ್ಲೇ ಇಲ್ಲಿರುವಂತಹ ಈ ಕಳ್ಳಿ ಮಹಿಳೆ ತಮಗೆ ಬೇಕಾಗಿರುವಂತಹ ಆ ವಸ್ತುನ ಕಳ್ಳತನ ಮಾಡಿಕೊಂಡು ಜೇಬಲ್ಲಿ ಇಟ್ಕೊಂಡ್ಬಿಡ್ತಾರೆ. ಡೌಟ್ ಬರಬಾರ್ದು ಅಂತ ಆ ಪುಟ್ಟ ಮಗು ಜೊತೆ ಮಾತಾಡ್ಕೊಂಡು ನಗಾಡ್ತಾರೆ. ಯಾವಾಗ ಆ ಓನರ್ ಮಹಿಳೆ ಬಂದಾಗ
ನಮಗೆ ಈ ವಸ್ತು ಬೇಡ ಅಂತೇಳಿ ಆ ವಸ್ತುನ ಅಲ್ಲಿ ಇಟ್ಬಿಟ್ಟು ಹೊರಟೋಗ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ ಜೊತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.